ಕೆಕೆಆರ್ ವಿರುದ್ಧ ಪಂದ್ಯಕ್ಕೆ ಹೇಗಿದೆ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11. ಆರ್ಸಿಬಿ ತಂಡಕ್ಕೆ 3 ಡೇಂಜರಸ್ ಆಟಗಾರರು ಎಂಟ್ರಿ. ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚು ಮೇ 17ನೇ ತಾರೀಕಿಂದ ರೀಸ್ಟಾರ್ಟ್ ಆಗ್ತಿದೆ. ಐಪಿಎಲ್ ಹೇಜಲ್ವುಡ್ ಇನ್ನೂ ಕೂಡ ಆರ್ಸಿಬಿ ತಂಡವನ್ನು ಸೇರ್ಪಡೆಯಾಗಿಲ್ಲ. ಈ ಮ್ಯಾಚು ಕೂಡ ಹೇಜಲ್ವುಡ್ ಅವರು ಮಿಸ್ ಮಾಡ್ತಾರೆ. ಅವರಿಗೆ ನಿಗಲು ಕೂಡ ಇದೆ. ಆರ್ಸಿಬಿ ತಂಡಕ್ಕೆ ಅವರು ಆಡೋದು ಅನುಮಾನ ಗುರು. ಇದು ಆರ್ಸಿಬಿಯ ಪ್ಲೇಯಿಂಗ್ 11 ಆಗಿರುತ್ತೆ. ಇದು CSKಯ ಪ್ಲೇಯಿಂಗ್ 11. CSK ವಿರುದ್ಧ ಆಡಿದಾಗ ಆಡಿದ್ದು. ವಿರಾಟ್ ಕೊಹ್ಲಿ ಬೆತ್ತಲ್ ಓಪನಿಂಗ್ ಮಾಡಿದ್ರು. ಈಗ ಸಾಲ್ಟ್ ಫಿಟ್ ಆಗಿದ್ರೆ ಬೆತ್ತಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ. ನಂಬರ್ 3 ರಜತ್ ಪಡಿಕ್ಕಲ್ ರೂಲ್ಡ್ ಔಟ್ ಆಗಿದ್ದಾರೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ. ಅವರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ನ ನಾವು ನೋಡಬಹುದು. ರಜತ್ ಪಡಿದಾರ್ ಆಡ್ತಾರೆ, ಜಿತೇಶ್ ಶರ್ಮಾ ಆಡ್ತಾರೆ, ರೊಮಾರಿಯೋ ಶೆಪರ್ಡ್ ಆಡ್ತಾರೆ, ಡೇವಿಡ್ ಆಡ್ತಾರೆ, ಕೃಣಾಲ್ ಪಾಂಡ್ಯ ಆಡ್ತಾರೆ, ಭುವನೇಶ್ವರ್ ಕುಮಾರ್ ಆಡ್ತಾರೆ. ಲಿಂಗೀಸ್ ನೆಗಿಡಿ ಜಾಗದಲ್ಲಿ ಹೇಜಲ್ವುಡ್ ಆಡಬೇಕಾಗಿತ್ತು. ಆದರೆ ಹೇಜಲ್ವುಡ್ ಅಪ್ಡೇಟ್ ಇನ್ನೂ ಕೂಡ ಎಲ್ಲೂ ಕೂಡ ಸಿಕ್ಕಿಲ್ಲ. ಅದಕ್ಕೆ ಲಿಂಗೀಸ್ ನೆಗಿಡಿನೇ ಆಡ್ತಾರೆ. ಯಶ್ ದಯಾಳ್ ತಂಡದಲ್ಲಿ ಇರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಅಗರ್ವಾಲ್ ಜಾಗದಲ್ಲಿ ನಾವು ಸುಯೇಶ್ ಶರ್ಮನ ನೋಡಬಹುದು. ಈ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದ್ರಿಂದ ಆರ್ಸಿಬಿ ತಂಡ ಟಾಸ್ನ ಗೆದ್ದು ಮೊದಲು ಚೇಸಿಂಗ್ ಮಾಡಿದ್ರೆ ಬೆಟರು. ಫಸ್ಟ್ ಬೌಲಿಂಗ್ ಮಾಡಬೇಕು, ಆವಾಗ ಆರ್ಸಿಬಿ ತಂಡ ಗೆಲ್ಲುತ್ತೆ. 3 ಡೇಂಜರಸ್ ಆಟಗಾರರು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಯಂಗ್ಸ್ಟರ್ಸು ಆರ್ಸಿಬಿ ತಂಡಕ್ಕೂ ಕೂಡ ಡೇಂಜರಸ್ ಪ್ಲೇಯರ್ಸ್ಗಳು ಇದ್ದಾರೆ. ಸಾಲ್ಟ್ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಮಯಾಂಕ್ ಅಗರ್ವಾಲ್ ಬರ್ತಾ ಇದ್ದಾರೆ. ಜೊತೆಗೆ ಹೇಜಲ್ವುಡ್ ಫಿಟ್ ಆಗಿದ್ರೆ ಹೇಜಲ್ವುಡ್ ಬರ್ತಾರೆ ಗುರು. ಜೇಕಬ್ಸ್ ಬೆತ್ತಲ್ ಅವರು ಕೆಳಗಡೆ ಆಡಬೇಕಾಗುತ್ತೆ. ಸಾಲ್ಟ್ ಬಂದರೆ ಬೆತ್ತಲ್ ಏನು ಮಾಡಬೇಕು ಅದು ಕೂಡ ಪ್ರಶ್ನೆ ಇದ್ದೇ ಇದೆ. ಆರ್ಸಿಬಿ ತಂಡಕ್ಕೆ ತಲೆನೋವು ಮೇಲೆ ತಲೆನೋವು. ರಜತ್ ಪಡಿದಾರ್ಗೂ ಕೂಡ ಫಿಂಗರ್ ಇಂಜುರಿ ಆಗಿದೆ. CSK ಮ್ಯಾಚಲ್ಲಿ ಅವ್ರು ಆಡ್ತಾರ ಆಡಲ್ವಾ ಅದು ಕೂಡ ಡೌಟ್ ಇದೆ. ಒಟ್ಟಿನಲ್ಲಿ ಆರ್ಸಿಬಿ ತಂಡ ಹೊಸ ಪ್ಲೇಯಿಂಗ್ 11 ತೊಗೊಂಡ್ಬರ್ತಾರೆ KKR ತಂಡದ ವಿರುದ್ಧ ಅಂತಲೇ ನಾವು ಡೈರೆಕ್ಟಾಗಿ ಹೇಳ್ಬೋದು. ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಹೇಜಲ್ವುಡ್ ಕ್ವಶನ್ ಮಾರ್ಕ್, ರಜತ್ ಪಡಿದಾರ್ ಕ್ವಶನ್ ಮಾರ್ಕ್, ಪಡಿಕ್ಕಲ್ ರೂಲ್ಡ್ ಔಟ್ ಆಗಿದ್ದಾರೆ. ಆವಾಗಲೇ ಮಯಾಂಕ್ ಅಗರ್ವಾಲ್ ಬರ್ತಾರೆ. ಆರ್ಸಿಬಿ ವರ್ಸಸ್ CSK ಮ್ಯಾಚಲ್ಲಿ ಆರ್ಸಿಬಿ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು. ಕಮ್ ಬ್ಯಾಕ್ ಮಾಡಿ ಪಂದ್ಯವನ್ನು ಗೆದ್ದರು ಆರ್ಸಿಬಿ ತಂಡ. ಹೇಜಲ್ವುಡ್ನ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ. ಆದರೆ ಹೇಜಲ್ವುಡ್ ಮತ್ತೆ ಆರ್ಸಿಬಿಗೆ ಆಡಬೇಕು. ಆರೆಂಜ್ ಕ್ಯಾಪ್ ಪ್ರೈಸಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ, ಪರ್ಪಲ್ ಕ್ಯಾಪ್ ಪ್ರೈಸಲ್ಲಿ ನಮ್ಮ ಹೇಜಲ್ವುಡ್ ಅವರು ಇದ್ದಾರೆ. ಜೇಕಬ್ಸ್ ಬೆತ್ತಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸಾಲ್ಟ್ ಜಾಗದಲ್ಲಿ ಬೆತ್ತಲ್ ಅವರು ಸಖತ್ತಾಗಿ ಆಡಿದ್ದಾರೆ. ಶೂಸ್ನ ಫಿಲ್ ಮಾಡಿದ್ದಾರೆ. ಸಾಲ್ಟ್ ಎಂಟ್ರಿ ಕೊಟ್ಟರೆ ಬೆತ್ತಲ್ ಆಚೆ ಕುತ್ಕೋತಾರ. ವೆಯ್ಟ್ ಆ್ಯಂಡ್ ವಾಚ್. ಆರ್ಸಿಬಿ ತೀರ್ಮಾನ ಮಾಡುತ್ತೆ, ನಾವಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಆರ್ಸಿಬಿ ಅಭಿಮಾನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ.